ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ A2 ಆರೋಪಿಯಾಗಿದ್ದು ನಟ ದರ್ಶನ್ ಮಧ್ಯಂತರ ಜಾಮೀನಿಗೆ ಯತ್ನಿಸಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮಧ್ಯಂತರ ಜಾಮೀನಿಗೆ ಯತ್ನಿಸ್ತಾ ಇದ್ದು ದರ್ಶನ್ ಮಧ್ಯಂತರ ಜಾಮೀನಿಗೆ ಮತ್ತೆ ತಕರಾರು ಶುರುವಾಗಿದೆ. ನಟ ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಾಡಲಿದ್ದು ಹೈಕೋರ್ಟ್ಗೆ ಹೆಚ್ಚುವರಿ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ಕೂಡ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ದಾರೆ ದರ್ಶನ್. A1 ಪವಿತ್ರ ಗೌಡ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಮಧ್ಯಂತರ ಬೇಲ್ಗೆ ತಕರಾರು. ದರ್ಶನ್ ಆರೋಗ್ಯದ ವರದಿ ನಮಗೆ ಇನ್ನೂ ಸಿಕ್ಕಿಲ್ಲ ಅಂತ ವಾದವನ್ನ ಮಾಡಲಿದ್ದು ಒಟ್ಟಾರೆಯಾಗಿ ದರ್ಶನ್ಗೆ ಮತ್ತೆ ಮಧ್ಯಂತರ ಬೇಲ್ಗೆ ಸಂಕಷ್ಟ ಎದುರಾಗಿದ್ದು ಒಂದು ವಾರದಲ್ಲಿ ಕೋರ್ಟ್ಗೆ ಹಾಕಿದ್ದಾರೆ. ಸುಮಾರು ದರ್ಶನ್ ಆರೋಗ್ಯದ ವರದಿ ಕೂಡ ನಮಗೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದು ಕೊಟ್ಟಿರೋ ವರದಿ ಸೀಲ್ಡ್ ಕವರ್ನಲ್ಲಿ ನೀಡಿದ್ದಾರೆ. ಈಗಾಗಲೇ ಕೊಟ್ಟಿರೋ ವರದಿಯನ್ನ ಸೀಲ್ಡ್ ಕವರ್ನಲ್ಲಿ ನೀಡಿದ್ದಾರೆ. ಎಷ್ಟು ದಿನ ಚಿಕಿತ್ಸೆಯನ್ನ ಮುಂದುವರಿಸಬೇಕು ಅಂತ ನಮಗೆ ಗೊತ್ತಾಗಿಲ್ಲ, ಅದು ವರದಿಯಲ್ಲಿ ಉಲ್ಲೇಖ ಆಗಿಲ್ಲ. ನಮಗೂ ಒಂದು ಕಾಪಿ ನೀಡಬಹುದಲ್ವಾ ಅಂತ ಎಸ್ಪಿಪಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಹೊಸದಾಗಿ ಮತ್ತೊಂದು ಮೆಡಿಕಲ್ ರಿಪೋರ್ಟ್ ಅನ್ನ CV ನಾಗೇಶ್ ನೀಡಿದ್ದಾರೆ. ಈಗಾಗಲೇ ಪೊಲೀಸರಿಗೆ ಮತ್ತೊಂದು ಹಾಸ್ಪಿಟಲ್ ರಿಪೋರ್ಟ್ ಅನ್ನ ದರ್ಶನ್ ಪರ ವಕೀಲರು ನೀಡಿದ್ದು ದರ್ಶನ್ ಪರ ವಕೀಲರಿಂದ ಮತ್ತೊಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಮೆಡಿಕಲ್ ರಿಪೋರ್ಟ್ ಪರಿಶೀಲಿಸಿದ್ದಾರೆ ಈಗಾಗಲೇ ನ್ಯಾಯಮೂರ್ತಿಗಳು. ದರ್ಶನ್ ಮೆಡಿಕಲ್ ರಿಪೋರ್ಟ್ ಅಂದ್ರೆ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಏನೆಲ್ಲ ಪ್ರೊಸೀಜರ್ ನಡೀತಾ ಇದೆ ಹಾಸ್ಪಿಟಲ್ ಅಲ್ಲಿ, ಯಾವಾಗ ಆಪರೇಷನ್ ಅನ್ನೋದನ್ನ ಇನ್ನೂ ಸ್ಪಷ್ಟಪಡಿಸಿಲ್ಲ ಅಂತ ಎಸ್ಪಿಪಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಆದ್ರೆ ದರ್ಶನ್ ರಿಪೋರ್ಟ್ ಅನ್ನ ಈಗಾಗಲೇ ನ್ಯಾಯಮೂರ್ತಿಗಳು ಕೂಡ ನೋಡಿದ್ದು ಅದರ ಬಗ್ಗೆ ಗೊತ್ತಾದ್ರೆ ಒಳ್ಳೆಯದು ಅಂತ ಎಸ್ಪಿಪಿ ವಾದವನ್ನ ಮಾಡಿದ್ದಾರೆ. ಯಾವಾಗ ಆಪರೇಷನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾದ್ರೆ ಒಳ್ಳೆಯದು ಅಂತ ಎಸ್ಪಿಪಿ ಸರ್ಕಾರಿ ಪರ ವಕೀಲರು ವಾದವನ್ನ ಮಾಡಿದ್ದಾರೆ.